ಸ್ತ್ರೀಯರ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಖಂಡನೆ ಮಾಡಿದೆ, ಮೋದಿ ಅವರು ಖಂಡನೆ ಮಾಡಿದ್ದಾರೆ. ಆದ್ರೆ ಕಾಂಗ್ರೆಸ್ ರಾಜೀವ್ ಗಾಂಧಿ 91ರಲ್ಲಿ ಹೇಳವ್ರೆ ನಾವು ಬಂದಿರುವುದೇ ಸಂವಿಧಾನನ ಬದಲಾವಣೆ ಮಾಡಕ್. ಸರ್ ನೋಡಿ, ಇವತ್ತು ಕಾಂಗ್ರೆಸ್ನವ್ರಿಗೆ ಏನಾಗಿದೆ ಅಂದ್ರೆ ಎಲ್ಲೋ ಬಿಹಾರ್ ಚುನಾವಣೆ ಬಂದಿರೋದ್ರಿಂದ ಇದನ್ನ ಎಲ್ಲ ಒಂದ್ ಕಡೆ ಪ್ರಚಾರವಾಗಿ ಬಳಸ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಹೊರ್ತ ಬಿಟ್ರೆ ಇಲ್ಲಿ ಅಮ್ಮ ಆದ್ಮೇಲೆ ಅವಾಗ್ಲೇ ಹೇಳ್ತಾ ಇದ್ರಿ ಎಲ್ಲ ವಾಷಿಂಗ್ ಮಿಷಿನ್ ಅಂತ. ಸರ್ ಸೋಪ್ ಹಾಕ್ಬಿಟ್ಟು ಸರ್ಪ ಹಾಕೊಂಡು ತೊಳ್ಕೊಂಬಂದು ಈ ದೇಶವನ್ನ ಸ್ವಚ್ಛ ಮಾಡ್ತೀನಿ ಅಂತ ಬಂದರೆ ಇವತ್ತು ಸಂವಿಧಾನ ಗೌರವ ಕೊಡ್ಲಿಲ್ಲ. ಅವರು ಸ್ವಚ್ಛ ಅವ್ರು ಹೇಳ್ತಿದ್ದಾರೆ ದೆಹಲಿ ಸರ್ಕಾರ FIR ಹಾಕಿ ಅವನು ಒದ್ದು ಒಳಗಾಕ್ಬೇಕಿತ್ತು, ಆದ್ರೆ ಸಂಘ ಪರಿವಾರ ಬಿಡ್ತಿಲ್ಲ ಅಂತ ಹೇಳಿದ್ದಾರೆ. ಅಲ್ಲ ರೀ, ಇಲ್ಲಿ ಕಾಲ್ ತುಳಿತ ಆದಾಗ ಏನ್ ಮಾಡಿದ್ರಿ? ಎಲ್ಲರನ್ನು ಸಸ್ಪೆಂಡ್ ಮಾಡಿದ್ರಿ, ಅಧಿಕಾರಿ ವರ್ಗನ ಏನ್ ಮಾಡಿದ್ರಿ? ಸುಮ್ನೆ ನೀವುಗಳು ನೆಟ್ಟಗೆ ರಾಜ್ಯದಲ್ಲಿ ಆಡಳಿತ ನಡ್ಸಕ್ ಬರಲ್ಲ. ನಾನು ಬಿಜೆಪಿಯ ಶೆಟ್ಟಿ ಅವರ ನೀವು ಇದಕ್ಕೆ ಹೇಳಿ, ಈ ನಮ್ಮ ಮುಖ್ಯ ನ್ಯಾಯಮೂರ್ತಿ ಮೇಲೆ ಚಪ್ಪಲಿ ಬೂಟನ್ನು ತೂರ್ದಂತಹ ರಾಕೇಶ್ ಕಿಶೋರ್ ಶೆಟ್ಟಿ ಇವನನ್ನ ಅರೆಸ್ಟ್ ಮಾಡ್ತೀರಾ? ಮಾಡಿಸ್ತೀರಾ ಅರೆಸ್ಟ್? ಅವರನ್ನು ನೀವೇ ಕಳ್ಸಿದ್ದು. ಬಿಹಾರದಲ್ಲಿ ಎಲೆಕ್ಷನ್ ನಡೀತಾ ಇದೆ ಅಂತಲ್ಲ, ಇದು ಹುನ್ನಾರ. ನೋಡಿ ಸರ್, ಅರೆಸ್ಟ್ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇದ್ರೆ ಡೆಫಿನೆಟ್ಲಿ ಹಾಗೆ ಆಗುತ್ತೆ. ಅದನ್ನು ಒಂದು ಸಂವಿಧಾನದ ಪ್ರಕ್ರಿಯೆ ಅದು ಬಿಟ್ಬಿಟ್ಟು ಇವ್ರು ಹೇಳಿದ ತಕ್ಷಣ ಆಗಲ್ಲ. ಅದು ಚಿದಾನಂದ್ ಇವರು ನಮ್ಗೆ ಅರೆಸ್ಟ್ ಮಾಡಿ ಅಂತ ಹೇಳೋರು, ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳೋರು, ಕಾಲ್ ತುಳಿತದಲ್ಲಿ ಇದಾದವರು, ಅದಾದ್ಮೇಲೆ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ಬೆಂಕಿ, ಪೊಲೀಸ್ ಜೀಪ್ ಮೇಲೆ ಬೆಂಕಿ ಹಾಕ್ದವ್ರನ್ನೆಲ್ಲ ಅರೆಸ್ಟ್ ಮಾಡಿದಾರ? ಎಲ್ಲ ನ್ಯಾಯವಾಗಿ ಮಾಡಿದಾರ? ಅವರ ಕುಲ ಬಾಂಧವರು ಅವ್ರಿಗೆ ಬಿಟ್ಟು ಕಳ್ಸಿದ್ದಾರೆ. ಮತ್ತೆ ಅವ್ರನ್ನು ಮಾಡ್ಬೇಕು, ಇವ್ರನ್ನು ಮಾಡ್ಬೇಕು. ಸರ್ ಇವ್ರು ಹೇಳ್ತಾ ಇದ್ರು ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ಇದು ಮಾಡ್ತಾರೆ ಅದ್ ಮಾಡ್ತಾರೆ ಅಂತ. ನಿಮ್ ರಾಜ್ಯದ ಗೃಹ ಮಂತ್ರಿಗಳು CM ಸೀಟ್ ಬದಲಾವಣೆ ಮಾಡೋದಿಕ್ಕೆ ಮೀಟಿಂಗ್ ಮಾಡ್ತಾವ್ರೆ ರೂಮಲ್ಲಿ ಕುತ್ಕೊಂಡು. ಅದ್ರ ಬಗ್ಗೆ ಮಾತಾಡ್ರಿ. ಸರ್ ಈಗ ನಮ್ಮ ಗೃಹ ಮಂತ್ರಿಗಳ ಬಗ್ಗೆ ಮಾತಾಡಕ್ಕೆ ಅವ್ರಿಗೆ ಯಾವ್ದು ನೈತಿಕತೆ ಇಲ್ಲ ಸರ್. ಕೇಂದ್ರದಲ್ಲಿ ಅಮಿತ್ ಶಾ ಇದ್ದಾರೆ, ಅವರಿಗೆ ನೈತಿಕತೆ ಅನ್ನೋದಿದ್ರೆ ಸಾಮಾನ್ಯ ಪ್ರಜೆಗೆ ಒಂದು ನ್ಯಾಯ ಇದ್ದಾದ್ರೆ ದೇಶದ ಘನತೆ ಎತ್ತ ವ್ಯಕ್ತಿ ಅವರು CJ ಅವರಿಗೆ ಏನ್ ನ್ಯಾಯ ಕೊಡ್ತಾರೆ ಅಂತ ಹೇಳಿ. ದೇಶದ ಅನೇಕ ಪ್ರಕರಣಗಳಲ್ಲಿ ಪರ ಮತ್ತು ವಿರುದ್ಧದ ಅನೇಕ ತೀರ್ಪುಗಳು ಬಂದಿರತಕ್ಕಂಥದ್ದು. ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಈ ದೇಶದ ವಾಕ್ ಸ್ವಾತಂತ್ರ್ಯದ ವ್ಯವಸ್ಥೆಯಲ್ಲಿ, ಇದು ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕೊಡುಗೆಯಲ್ಲಿ ಪ್ರತಿಯೊಬ್ಬರು ಕೂಡ ಟೀಕೆ ಮತ್ತು ಟಿಪ್ಪಣಿಯನ್ನ ರಚನಾತ್ಮಕವಾಗಿ ಸೃಜನಾತ್ಮಕವಾಗಿ ಪ್ರಶ್ನೆ ಮಾಡ್ತಕ್ಕಂಥ, ಟೀಕೆ ಮಾಡ್ತಕ್ಕಂಥ ಅಧಿಕಾರವನ್ನ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಹಾಗಂತ ನೀವು ತೀರ್ಪು ಕೊಡ್ತಕ್ಕಂಥವ್ರ ಮೇಲೆ, ನಿಮ್ಮ ಮೇಲೆ ಎಸೆದ್ರೆ ಕಲ್ಲೆಸಿದ್ರೆ ನಾನು ಸನಾತನ ಅಂತ ಹೇಳಿದ್ರೆ ಈ ದೇಶ ಎತ್ತ ಸಾಗುತ್ತೆ? ಈ ದೇಶದ ನೆಲೆಗಟ್ಟು ನಿಂತಿರ್ತಕ್ಕಂಥದ್ದು ಸಂವಿಧಾನ. ಆ ಸಂವಿಧಾನದ ಅಡಿಪಾಯವನ್ನು ನಾವು ಅಲಗರಿಸ್ಲಿಕ್ಕೆ ಹೋದ್ರೆ ಈ ದೇಶದ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಯಾವ ರೀತಿ ಆಗುತ್ತಿದ್ದು? ಹಿಟ್ಲರ್ ಮುಸ್ಲೋನಿಯಾ ನೆನೆಸುತ್ತಾ? ನಾವೇನಾದ್ರೂ ಯಾವುದೋ ಲೋಕದಲ್ಲಿದ್ದೀವಾ? ಇಲ್ಲ. ಈ ದೇಶದ ಸಂವಿಧಾನ, ಪ್ರಜಾಪ್ರಭುತ್ವ ವ್ಯವಸ್ಥೆ ಸುಭದ್ರವಾಗಿರ್ಬೇಕಾಗಿದೆ. ಹಾಗಾಗಿ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಸುಭದ್ರವಾಗಬೇಕಾಗಿದೆ ಅಂತ ಹೇಳಿದ್ರೆ ದೇವಾಲಯದಂತಿರ್ತಕ್ಕಂಥ ಸಂವಿಧಾನದ ರಕ್ಷಣೆ ಆಗ್ಬೇಕಾಗಿರ್ತಕ್ಕಂಥದ್ದು. ಹೌದಲ್ವಾ? ಸರ್, ಈಗ ಏನಿವತ್ತು ಕಾನೂನಿನಲ್ಲಿ ಉನ್ನತವಾಗಿದ್ದಂಥ ಹುದ್ದೆಯಲ್ಲಿ ಇರ್ತಕ್ಕಂಥವ್ರಿಗೆ ಏನಾಗಿದೆ, ಅವರಿಗೆ ಶಿಕ್ಷೆ ಆದರೆ ಇನ್ನು ಮುಂದೆ ಎಚ್ಚೆತ್ಕೊಳ್ಳುತ್ತೆ ಎಲ್ಲ ವಿಚಾರಗಳು ಕೂಡ. ಯಾಕೆಂದರೆ ಶಿಕ್ಷೆ ಆಗದೇ ಇದ್ರೆ ಇದೇ ಪರಂಪರೆ ಮುಂದುವರಿತಾ ಇರುತ್ತೆ. ಇದು ದೇಶಕ್ಕೆ ಮಾಡಿರ್ತಕ್ಕಂಥ ಒಂದು ಕಾನೂನಿನ ವ್ಯವಸ್ಥೆಗೆ ಮಾಡಿರ್ತಕ್ಕಂಥ ಕಗ್ಗೋಲೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಪ್ರಕರಣದ ಬಗ್ಗೆ ತಮ್ಮಲ್ಲಿ ಏನಿದೆ, ತಮ್ಮ ಜ್ಞಾನ ಏನು? ಸರ್ ಇದು ತಪ್ಪಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಯಾಕೆ ಇಲ್ಲ 100% ತಪ್ಪಂತ ಹೇಳ್ತೀನಿ ಸರ್. ಇದನ್ನ ಯಾರು ಒಪ್ಪಬಾರ್ದು. ಇದು ಘಟನೆ ಆಗಿರುವಂಥದ್ದು. ಇದರಲ್ಲಿ ಸರ್ ಈಗ ನಮ್ಮ ಹೈಕಮಾಂಡ್ ಆಗಿಲ್ಲ ಸರ್, ಈಗ ಕಾಂಗ್ರೆಸ್ಸಿನ ಗೃಹ ಇಲಾಖೆ, ಇದು ನಮ್ಮ ಭಾರತದ ಗೃಹ ಇಲಾಖೆ, ಇಂಥವರ ವಿರುದ್ಧ ಇನ್ನೊಬ್ರಿಗೆ ಆಗಬಾರ್ದು. ಇದೇ ರೀತಿ ಇನ್ನೊಂದ್ಸತಿ ಮರಳಿ ಘಟನೆ ಆಗಬಾರ್ದು. ಇದ್ರ ಮೂಲಕ ದೊಡ್ಡ ಮಟ್ಟದಲ್ಲಿ ಕ್ರಮ ಕೈಗೊಳ್ಳಲೇಬೇಕು ಸರ್. ಮೇಡಮ್, ಇದು ಅವರು ಮಾಡಿದ್ದು ತಪ್ಪು, ನಾವು ಅದನ್ನ ಖಂಡಿಸ್ತೀವಿ. ಅದ್ರ ಬಗ್ಗೆ ಏನಿದೆ ಆಕ್ಷನ್ ತಗೊಳ್ಳಿ. ಈ ಆಕ್ಷನ್ ಅವ್ರು ತಗೊಳೋದ್ರಿಂದ ಇದು ಎಲ್ರಿಗೂ ಒಂದು ಪಾಠ ಆಗ್ಲಿ, ನಾವು ಖಂಡನೆ ಮಾಡ್ತೀವಿ. ನ್ಯಾಯ ದೇವತೆಯ ದೇವಸ್ಥಾನ ಅಂತಂದ್ರೆ ಅದು ಕೋರ್ಟು. ಅಂತ ಕೋರ್ಟ್ನಲ್ಲಿ ಇಂಥ ಘಟನೆ ಮಾಡಿರೋನ್ನ ಖಂಡಿತ ಅಂತ ಕೆಲಸ ಪಾರ್ಟಿ ಮಾಡಿದೆ. ಖಂಡಿತವಾಗ್ಲೂ ಖಂಡನೀಯ. ಆದ್ರೆ ಇವತ್ತು ಕಾಂಗ್ರೆಸ್ ಅವರು ತನ್ನ ಎಲ್ಲ ವೈಯಕ್ತಿಕ ಪ್ರಚಾರಕ್ಕಾಗಿ ಬಳಸ್ಕೊಂತ ಇದೆಲ್ಲ, ಇದನ್ನ ನಾವು ಖಂಡನೆ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಇದೆಲ್ಲ ರಾಜಕೀಯ ಹುಡಿಕೊಂಡೆ ಅದನ್ನೆಲ್ಲ ಬಳಸ್ಕೊಳ್ಳೋ ರೀತಿಯಲ್ಲಿ ಕಾಂಗ್ರೆಸ್ ನಡೆ ಇವತ್ತು ಕಾಣ್ತಾ ಇದೆ. ಕಾಂಗ್ರೆಸ್ ಇದೇ ರೀತಿ ಸರ್,
ಅವ್ರಿಗೆ ಬೇಕಾದ ರೀತಿಯಲ್ಲಿ ಸಂವಿಧಾನಕ್ಕೆ ಅವಮಾನ ಮಾಡಿ ಇವತ್ತು ಕಾಂಗ್ರೆಸ್ನವ್ರು ಏನಾಗಿದೆ ಎಲ್ಲ ಶ್ರೀಮಂತರಾಗ್ಬಿಟ್ಟವ್ರೆ. ಇವತ್ತು ಬಿಜೆಪಿಲೆಲ್ಲ ಬಡವರಿದ್ದಾರೆ, ಕರೆಕ್ಟ್. ಇಲ್ಲಿ ಕೇಳಿ ಸರ್, ಇಲ್ಲಿ ಇವತ್ತು ಕಾಂಗ್ರೆಸ್ ಅವರು ಅಂಬೇಡ್ಕರ್ ಬರೆದಂತ ಸಂವಿಧಾನಕ್ಕೆ ಅಂಬೇಡ್ಕರ್ಗೂ ಮರ್ಯಾದೆ ಕೊಡ್ಲಿಲ್ಲ, ಸಂವಿಧಾನಕ್ಕೂ ಮರ್ಯಾದೆ ಕೊಡ್ಲಿಲ್ಲ. ಆ ಮನಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಕಾಂಗ್ರೆಸ್ನವರು. ಬಿಹಾರ ಎಲೆಕ್ಷನ್ ಸೋಲ್ತಾರಂತ ಗೊತ್ತಾಗಿದೆ. ಏನಾದ್ರೂ ಒಂದು ಡೈವರ್ಟ್ ಪೊಲಿಟಿಕ್ಸ್ ಬೇಕು ಅವರಿಗೆ. ಈ ತರದೆಲ್ಲ ಮಾಡ್ತಾ ಇರ್ತಾರೆ. ಸುಪ್ರೀಂ ಕೋರ್ಟ್ ಅನ್ನೋದು ಪ್ರತಿಯೊಬ್ಬ ಪ್ರಜೆನೂ ತಲೆಬಾಗುವಂತಹ ಜಾಗ. ಅಂತಹ ಜಾಗದಲ್ಲಿ ಒಂದು CJI ಈ ತರ ಆಗಿದೆ ಅಂದ್ರೆ ಪ್ರತಿಯೊಬ್ಬ ಪ್ರಜೆನೂ ಇದನ್ನು ಖಂಡಿಸ್ತಾರೆ. ಈ ಪ್ರಕರಣ ಅಥವಾ ಈ ಘಟನೆ ಮುಂದಿನ ಪೀಳಿಗೆಗೆ ಒಂದು ಉದಾಹರಣೆ ಆಗ್ಬೇಕಾಗತ್ತೆ. ಇವತ್ತು ನಾವೆಲ್ಲ ದೇಶವಾಸಿಗಳು ಇವತ್ತು ಇದುವರೆಗೆ ಇಷ್ಟರೊಳಗೆ ಅರೆಸ್ಟ್ ಆಗಿ ಬಾರಿ ಒಂದು ತಕ್ಕ ಶಾಸ್ತಿ ಆಗ್ಬೇಕಿತ್ತು ಆ ಮನುಷ್ಯಂಗೆ, ಯಾರೋ ಅವನು ರಾಕೇಶ್ ಕಿಶೋರಿಯಂಗೆ. ಆದ್ರೆ ಅವನು ಬೇಲಿಂದ ಹೊರಗಡೆ ಬಂದಿರೋದು ಇದು ದುರಂತ ಅಂತಾನೆ ಇವತ್ತು ನಮ್ಮ ಕಾನೂನು ಇನ್ನೂ ಬಲಪಡಿಸಬೇಕಾಗಿದೆ. ಇದು ಮುಂದಿನ ಪೀಳಿಗೆಗೆ ಯಾವುದೇ ಕಾರಣಕ್ಕೂ ಯಾರನ್ನೂ ಸಹ ಇಂಥ ಅಕ್ಷಮ್ಯ ಅಪರಾಧ ಮಾಡಬಾರ್ದು, ಎಸಗಬಾರ್ದು ಅಂತಂದ್ರೆ ಅವನಿಗೆ ಭಾರಿ ಕಠಿಣವಾದಂತ ಒಂದು ಶಿಕ್ಷೆಗೆ ಒಳಪಡಿಸಬೇಕು ಅಂತ ನಾನು. ಸರ್, ತಾವು ತಳ ಸಮುದಾಯನ ಸರ್? ನಾವು ಯಾವ ಪಕ್ಷಕ್ಕೂ ಸೇರಿಲ್ಲ, ಮೊದಲನೇದಾಗಿ ಸ್ಪಷ್ಟಪಡಿಸ್ತೇನೆ. ಈಗ ಇದು ಕಾನೂನು ಹೋರಾಟ ಆಗಲಿ, ಕಾನೂನಿನ ರೀತಿಯಲ್ಲೇ ಶಿಕ್ಷೆ ಆಗಲಿ, ಹಾದಿ ಬೀದಿಯಲ್ಲಿ ಈಗ ಬಿಹಾರ್ ಚುನಾವಣೆ ಸೋಲ್ತೀವಿ ಅನ್ನೋ ಭಯದಿಂದ ಇವರೇ ಕಳಿಸಿ, ಇವ್ರ ಏಜೆಂಟ್ ಮುಖಾಂತರ ಮಾಡಿಸಿ ಈಗ ಅದಕ್ಕೊಂದು ಬಣ್ಣ ಅಲ್ಲ, ನೀವು ಒಳ್ಳೆ ಬಾರಿ ಬುದ್ಧಿವಂತಿದ್ದೀರಿ. ಯಾವ ಪಾರ್ಟಿಯಲ್ಲ ಅಂತೀರಾ, ಆಯ್ತಾ? ನೀವು ಇಂಡೈರೆಕ್ಟ್ ಸಮರ್ಸ್ಕೊಂತಿದ್ರಿ. ನೀವು ಅಂಬೇಡ್ಕರ್ ಕೊಟ್ಟ ಸಂವಿಧಾನದಿಂದ ಇವತ್ತು ಎದೆ ಒಪ್ಪಿಸಿ ಇಲ್ಲಿ ಬಂದು ಮಾತನಾಡ್ತಿದ್ದೀರಾ, ಆಯ್ತಾ? ಅಲ್ಲ ನೀವು ಎಸ್ ಸರ್, ಮಾಡ್ತಾ ಇಲ್ಲ. ಅಂಬೇಡ್ಕರ್ ಅವ್ರು ಹೇಳ್ತಾ ಇದಾರೆ, ನಾವ್ ಮಾಡ್ತಾ ಇಲ್ಲ, ಅವ್ರು ಮಾಡ್ತಾ ಇದಾರೆ. ಅದ್ರ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಏನಂತಾನೆ ಗೊತ್ತಿಲ್ಲ ಅವ್ರಿಗೆ. ಅವ್ರು ಮಾತಾಡ್ತಾ ಇದಾರೆ ಅಂಬೇಡ್ಕರ್ ಬಗ್ಗೆ. ಬಿಜೆಪಿಯವರು ಈ ದೇಶದ ಸಂವಿಧಾನಕ್ಕೆ ಅಗೌರವವನ್ನ ತೋರಿಸಿದ್ದಾರೆ. ಬಿಜೆಪಿ ನಾಯಕರ ಕತ್ತಲ್ಲಿ ಹಾಕಿರ್ತಕ್ಕಂಥ ಕೇಸರಿ ಬಾವುಟದಿಂದ ಅಲ್ಲ ಅಧಿಕಾರ ಸಿಕ್ಕಿರೋದು. ಡಾಕ್ಟರ್ BR ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀರಿರುವಂತ ಬಾವುಟದಿಂದ ಅಧಿಕಾರ ಸಿಕ್ಕಿರೋದು ಅಂತ. ನೀವು ಒಂದು ಈ ದೇಶದ ಸಾಮಾನ್ಯ ಪ್ರಜೆಯಾಗಿ ಭಾಸ್ಕರ್ ರಾವ್ ವಿರುದ್ಧ ನೀವು ಧ್ವನಿ ಎತ್ರಿ, ನಿಮ್ಮ ಜೊತೆಗೆ ನಾವು ನಿಂತ್ಕೊಂತೀವಿ. ಆ ತಾಕತ್ ನಿಮಗಿದೆಯಾ? ಆ ತಾಕತ್ ಇದೆಯಾ? ತಾಕತ್ತು ದಮ್ಮು ಅಂತ ಇದ್ರೆ ಕರ್ನಾಟಕ ಅವ್ರು ಹೇಳ್ತಾರೆ, ಅವ್ರು ಹೇಳಿದ್ಕೆ ನೀವು ಮಾಡಿ, ಒಳ್ಳೆ ಆಡಳಿತ ಮಾಡಿ. ಇದೆಯಾ? ದಮ್ಮಿದೆ ನಿಮಗೆ ಭಾಸ್ಕರ್ ಸರ್? 100% ದಮ್ಮಿದೆ. ಗ್ರೇಟ್. ರಾಕೇಶ್ ಕಿಶೋರ್ ಪರವಾಗಿ ಯಾರಿದಾರಂತ ಇವಾಗ ಗೊತ್ತಾಗುತ್ತೆ ನೋಡಿ. ಚಪ್ಪಲಿ ಹೊಡೆದಿದ ತಕ್ಷಣ ಯಾರು ರಿಯಾಕ್ಟ್ ಮಾಡ್ತಾರೆ ಇವ್ರಿಗೆ? ಅವರೇ ಜೊತೆಲಿ ಇರೋರು. ಬಿಜೆಪಿ ಅವ್ರು ಇವಾಗ ರಿಯಾಕ್ಟ್ ಮಾಡ್ತಾರೆ, ಏನಕ್ಕಂದ್ರೆ ಅವ್ರ ಜೊತೆಲಿ ಇರೋತಾನೆ ರಾಕೇಶ್ ಕಿಶೋರ್. ಬಿಜೆಪಿ ಅವರಿಗೆ ನಿಜವಾಗ್ಲೂ ತಾಕತ್ತು ದಮ್ ಇದ್ರೆ ಆ ಬೂಟ್ ಬಿಸಾಕ್ದವನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಬೇಕು. ಅವ್ರಿಗೆ ಸಂವಿಧಾನದ ಮೇಲೆ ಗೌರವ ಇದ್ರೆ ಈ ಭಾಸ್ಕರ್ ರಾವ್ ಅಂತ ಕಿಡಿಗಾಡಿಗಳಿಗೆ ತಕ್ಕ ಪಾಠ ಕಲಿಸ್ಬೇಕು. ಸರ್, ಈಗ ಸಂವಿಧಾನದ ಬಗ್ಗೆ ಅವ್ರಿಗೆ ಗೌರವ ಇಲ್ಲ. ಅವ್ರಿಗೆ ನಮ್ಮ ಆರ್ಟಿಕಲ್ ಎಷ್ಟಿದೆ, ಪಾರ್ಟ್ಸ್ ಎಷ್ಟಿದೆ, ಶೆಡ್ಯೂಲ್ಸ್ ಎಷ್ಟಿದೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸಂವಿಧಾನನ ಚೇಂಜ್ ಮಾಡಕ್ಕೆ ಬಂದಿರೋವಂಥವ್ರು ಅವರು. ಸಂವಿಧಾನ ಏನ್ ಹೇಳುತ್ತೆ ಅಂತಂದ್ರೆ, ಒಬ್ಬ ಕರ್ತವ್ಯ ನಿರತ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದ್ರೆ ಸುಮೋಟೋ ಕೇಸ್ ಹಾಕೊಂಡು ಅವ್ರಿಗೆ ಕ್ರಿಮಿನಲ್ ಪ್ರೊಸೀಜರ್ ಪ್ರಕಾರ ರಾ ಮಾಡಬೇಕು. ಅದನ್ನ ಅವ್ರು ಮಾಡಕ್ಕೆ ಅವ್ರ ಕೈಲಿ ಆಗಲ್ಲ. ಅವ್ರಿಗೆ ನೈತಿಕತೆ ಅನ್ನೋದೇ ಇಲ್ಲ. ಸಾಮಾನ್ಯ ಪ್ರಜೆಗೆ ಒಂದು ನ್ಯಾಯ ಕೊಡ್ತೀನಿ ಅಂತ ಹೇಳಿ 11 ವರ್ಷದ ಮುಂಚೆ ಬಂದು ಅಧಿಕಾರಕ್ಕೆ ಹಿಡಿದು ಇವತ್ತು ಒಬ್ಬ CJIಗೆ ಅವಮಾನ ಆದಂದ್ರೆ ರಾತ್ರಿ ಬಂದು ಟ್ವೀಟ್ ಮಾಡ್ತಾರೆ, ರಾತ್ರಿ ಬಂದು ಕಾಲ್ ಮಾಡಿ ಮಾತಾಡ್ತಾರೆ ಅಂತಂದ್ರೆ ಅವ್ರ ನೈತಿಕತೆ ಎಷ್ಟಿದೆ ಅಂತ ಪ್ರಶ್ನೆ ಮಾಡಿ. ಸರ್, ಇದೆಲ್ಲ ಮಲ್ಲೇಶ್ವರಂ ಎಲ್ಲ ರೆಡಿ ಆಗೋ ತರ ಇದೆ ಬ್ಲೂ ಪ್ರಿಂಟ್ ಎಲ್ಲ ಏನಿದೆ. ಇವ್ರು ಭಾಸ್ಕರ್ ರಾವ್ ಮೇಲೆ ಇವ್ರು ವಿರೋಧ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಇವ್ರು ನಮ್ಮ 140 ಕೋಟಿ ಜನದ ಮೇಲೆ ಇವ್ರು ಏನ್ ಮಾಡ್ತಾರೆ? ಇವ್ರು ಮಾಡಕ ನೈತಿಕತೆನೇ ಇಲ್ಲ ಈ ಬಿಜೆಪಿ ಅವ್ರಿಗೆ. ಗವಾಯಿ ಅವರನ್ನ ಒಂದ್ ಜಾತಿಗೆ ಸೀಮಿತವಾಗಿ ನೋಡಿದ್ದೆ ದೊಡ್ಡ ತಪ್ಪು. ದಲಿತರು ಕೂಡ ನಮ್ಮವರು ಆಗಿದ್ದಾರೆ ಅಂತೇಳಿ ಫೇಸ್ಬುಕ್ಕಲ್ಲಿ ಹಾಕ್ತಿದ್ದ, ನಾನು ಹಾಕಿದೆ. ಅವ್ರು ಯಾವ ಸಮುದಾಯಕ್ಕೆ ಸೇರಿದವರಲ್ಲ, ಅವ್ರು ಇಡೀ ದೇಶಕ್ಕೆ ಸೇರಿದವರು. ಅವ್ರು ನ್ಯಾಯದ ಪರವಾಗಿರಬೇಕು, ಕೆಲಸ ಮಾಡಬೇಕು ಅಂಥೇಳಿ. ಹಾಗಾಗಿ ಎಲ್ಲ ಸಮುದಾಯಗಳು ಅವರನ್ನು ಒಪ್ಕೋಬೇಕು. ಭಾರತೀಯ CJI ಅವರು. ಹಾಗಾಗಿ ನೀವು ಯಾಕೆ ಅವರನ್ನು ಜಾತಿಯ ಹಿನ್ನೆಲೆಯಲ್ಲಿ ನೋಡ್ತೀರಿ ಅಂತ ನನ್ನ ಪ್ರಶ್ನೆ. ಸರ್, ಜಾತಿ ಬೀಜ ಹಾಕಿರೋದೇ ಬಿಜೆಪಿ ಅವರು. ಅವ್ರ ಜಾತಿ ನೋಡಿನೇ ಪೊಸಿಷನ್ ಅಲ್ಲಿ ಕಳ್ಸೋದು. ದಲಿತರು ಹೋಗಿ ಕೂತ್ಕೊಂಡಿದಾರಲ್ಲ, ಆ ಪೊಸಿಷನ್ಗೆ ಅವ್ರಿಗೆ ಸಹಿಸಕ್ ಆಗ್ತಾ ಇಲ್ಲ. ದಲಿತರು CJI ಆಗಿದಾರಂತ ಅವ್ರಿಗೆ ಹೊಟ್ಟೆ ನೋವು. ಇಂಥವ್ರಿಗೆ ಯಾವುದೇ ಕಾರಣಕ್ಕೆ ಬಿಡಬಾರ್ದು ಅಂತ ಮಾಡ್ತಾ ಇರೋದು ಬಿಜೆಪಿ ಮನಸ್ಥಿತಿ ತೋರಿಸುತ್ತೆ. CJI ಅವ್ರು ಸರ್, ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆ, ಗಾಣಗಿತ್ತಿ ಅಯ್ಯೋ ಅಂದ್ರೆ ನೆತ್ತಿ ತಂಪಾಗುತ್ತಾ ಅಂತ. ಆ ತರ ಶೂ ಎಸ್ತಿದ ಪ್ರಕರಣಕ್ಕೆ ಪ್ರಧಾನ ಮಂತ್ರಿಗಳು ಟ್ವೀಟ್ ಮಾಡಿ ಖಂಡಿಸ್ತೀನಿ ಅಂದಿದ ತಕ್ಷಣ ಏನು ಆಗಲ್ಲ ಸರ್. ಅವ್ರಿಗೆ ಸರಿಯಾದ ಶಿಕ್ಷೆ ಕೊಟ್ಟಾಗ್ಲೇ ಇದು ಇದಾಗೋದು. ಇಂಥ ಘಟನೆಗಳಿಗೆ ಕಾರಣ ಆಗಿರೋದೇ ಕಾಂಗ್ರೆಸ್ ಅವತ್ತಿಂದ ಸರ್. ಯಾಕೆಂದ್ರೆ ಅವ್ರಿಗೆ ಈ ದೇಶದಲ್ಲಿ ಜನರಿಗೆ ಅನುಕೂಲ ಮಾಡೋದಕ್ಕಿಂತ ಈ ರೀತಿಯ ಒಡೆದಿ ಆಳ ನೀತಿಗೆ ಜಾಸ್ತಿ ಅವ್ರ ಅವಕಾಶ ಮಾಡ್ಕೊಡೋದು ಕಾಂಗ್ರೆಸ್. ಸರ್, ತಪ್ಪು ಓಕೆ. ಅಖಂಡ ಶ್ರೀನಿವಾಸ್ ಮನೆಗೆ ಬೆಂಕಿ ಇಟ್ರಲ್ಲ ಸರ್, ಅವರು ದಲಿತರು ಅಲ್ವಾ ಸರ್?
ಅಂತ ವ್ಯಕ್ತಿ ಮನೆಯಲ್ಲಿ ಬೆಂಕಿ ಇಟ್ರಲ್ಲ, ಇವರು ಒಂದು ಧರ್ಮದ ಓಲೈಕೆಗೋಸ್ಕರ ಮಾಡ್ರ, ಇದು ತಪ್ಪಲ್ವಾ? ಸದಾಶಿವನಗರದಿಂದ ಕ್ವೀನ್ಸ್ ರೋಡ್ ವರ್ಗು ಕಲ್ಲು ಎಸೆಯೋದಿಂದ ಹಿಡಿದು ಎಲ್ಲ ಕಲ್ಸೋದು ಕಾಂಗ್ರೆಸ್ ಅವರೇ. ಈಗ ಚಪ್ಪಲಿ ಹೊಡೆಯೋದು ಕಲ್ಸಿರೋದು ಅವರೇನೆ, ಕಾಂಗ್ರೆಸ್ ಅವರೇ. ಇದೆಲ್ಲ ಕಾಂಗ್ರೆಸ್ ಸಂಸ್ಕೃತಿಯನ್ನು ಎದ್ದು ತೋರಿಸುತ್ತೆ. ಇದು ಕಾಂಗ್ರೆಸ್ ಇದರಲ್ಲಿ ಷಡ್ಯಂತರ ಇದೆ. ಉಗ್ರವಾದ ಶಿಕ್ಷೆಗೆ ಒಳಪಡಿಸಬೇಕು, ಏನು ರಾಕೇಶ್ ಕಿಶೋರಿಯಾಗೆ ಆ ರೀತಿ ಕಾನೂನು ಮಾರ್ಪಾಡಾಗ್ಲಿ. ಉಗ್ರವಾಗಿ ಖಂಡಿಸ್ತೇನೆ. ನಾವು ಖಂಡಿಸ್ತೇವೆ ಸರ್, ಕಾಂಗ್ರೆಸ್ ಪಕ್ಷ ಖಂಡಿಸ್ತಾ ಇದೆ ಇದನ್ನು. ಸರ್, ಈಗ ಪ್ರತಿಯೊಬ್ರು ಮಾತಾಡಿದ್ ನೋಡಿದ್ರೆ ಬಿಜೆಪಿ ಅವರು ಇದಕ್ ಮುಂಚೆನೆ ಈಶ್ವರಪ್ಪ ಅವರು ಒಂದು ಮೀಟಿಂಗ್ ಅಲ್ಲಿ ಹೇಳ್ತಾರೆ, ನಿಮ್ ಕೈಯಲ್ಲಿ ಆದ್ರೆ ನಿಜಾನ ಹೇಳಿ, ಇಲ್ಲಾಂದ್ರೆ ಸುಳ್ಳು ಹೇಳ್ಬಿಟ್ಟ ಮುಂದೆ ಹೋಗಿ ಅಂತ. ಅದನ್ನ ಇವತ್ತು ನೀವು ಮಾಡ್ತಾ ಇರೋದು, ಅದನ್ನ ಇವತ್ತು ಮಾಡ್ತಾ ಇದೀರಾ. ಸುಳ್ಳು ಹೇಳ್ಕೊಂಡೆ ಇವತ್ತು ಇವ್ರು ಕಾಲ ತಳ್ಕೊಂಡಿದ್ದಾರೆ. ಈ ಬಿಜೆಪಿ ಅವ್ರದ್ದು ಬರೀ ಸುಳ್ಳು ಸುಳ್ಳು ಸುಳ್ಳು. ಸಂವಿಧಾನದ ರಕ್ಷಣೆ ಆಗ್ಲೇಬೇಕು, ಆ ವ್ಯಕ್ತಿಗೆ ಶಿಕ್ಷೆ ಆಗ್ಲೇಬೇಕು. ಸಂವಿಧಾನದ ರಕ್ಷಣೆಗೆ ಎಲ್ಲರೂ ನಿಂತಿರೋಣ. ಸಂವಿಧಾನದ ಬಗ್ಗೆ ಮಾತಾಡಕ್ಕೆ ಇವರಿಗೆ ನೈತಿಕತೆ ಇಲ್ಲ. ಸಂವಿಧಾನದ ಗೆಲುವು. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.